ನೋಡ್ರಿ ವಿನಾಯಕ್ ನೀರು ತುಂಬ್ಕೊಳತಾನ. ಪ್ಯೂರ್ ನ್ಯಾಚುರಲ್ ವಾಟರ್. ಮತ್ತೆ ನಡ್ಕೊಂಡು ವ್ಯೂ ಪಾಯಿಂಟ್ ಸಿಕ್ತೀಗ. ಹಂಗೆ ನೋಡ್ರಿ ಸ್ಕೈ ಸ್ವಲ್ಪ ಕ್ಲಿಯರ್ ಐತಿ. ನಮ್ಮ ನಸೀಬ ನೋಡ್ರಿ ಎಷ್ಟು ಚಂದ. ನೋಡ್ರಿ ಏನು ಸೈಕ್ ಅದ ಇದು, ಫುಲ್ ಶೈನಿಂಗ್. ಇಲ್ಲಿ ಎಲ್ಲ ಕಲ್ಲು ಹಂಗಿಲ್ಲ, ಮತ್ತು ಒಂದು ಸ್ವಲ್ಪ ಕಲ್ಲು ಅಷ್ಟ. ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಟ್ರಾವೆಲಿಂಗ್ ಬೇಡೋ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಎಲ್ಲರೂ ಹೆಂಗದ್ರಿ? ಫಸ್ಟ್ ಕ್ಲಾಸ್ ಅದ್ರಿ ಅನ್ಕೊಂತೀನಿ. ಇವತ್ತು ಈ ವಿಡಿಯೋ ಒಳಗೆ ನಿಮಗೆ ಕುರಿಂಜಾಲ್ ಪೀಕಿಗೆ ಹೆಂಗೆ ಹೋಗ್ಬೇಕು, ಏನೇನು ಪ್ರೊಸೀಜರ್ ಎಲ್ಲ ಹೇಳ್ತಾನಂತ. ಈಗ ಸದ್ಯಕ್ಕೆ ನಾ ಎಲ್ಲೇದೇನಂದ್ರೆ ಸಂಸೆ ಅಂತೇಳಿ ಊರೈತಿ. ಈ ನೇತ್ರಾವತಿ ಟ್ರೆಕ್ ಅವನ್ನೆಲ್ಲ ಮಾಡ್ತಾರಲ್ಲ, ಅದ ಬೇಸ್ ವಿಲೇಜನ ಸಂಸೆ. ಇಲ್ಲಿಂದ ಒಂದು 11 ಕಿಲೋಮೀಟ್ರ್ ಆಗ್ತೈತಿ. ಫಾರೆಸ್ಟ್ ಅಂದ್ರೆ ಕುರಿಂಜಾಲ್ ಫಾರೆಸ್ಟ್ ಚೆಕ್ ಪಾಯಿಂಟ್ ಅಲ್ಲಿ ಐತಿ. ಸೊ ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಟಿಕೆಟ್ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಮುಂದೆ ಕಂಟಿನ್ಯೂ ಮಾಡೋದು. ಇದು ಕುದುರೆಮುಖ ಮೇನ್ ಸರ್ಕಲ್ಲು. ಮೊದಲ ಐರನ್ ಓರ್ ಮೈನಿಂಗ್ ಮಾಡ್ತಿದ್ರಲ್ಲ, ಆ ಕಂಪ್ನಿಗೆ ಹೋಗೋ ದಾರಿ ಇದು. ಇದೇನೈತಲ್ಲ, ಇದು ಗಾಳಿಪಟ ಒಳಗೆ ಕ್ರಿಕೆಟ್ ಆಡ್ತಿರ್ತಾರಲ್ಲ, ಆ ಸ್ಪಾಟ್ ಫುಲ್ ನಿಮಗೆ ಮುಂದೆ ತೋರಿಸ್ತಾನೆ. ಅದು ಫಾರೆಸ್ಟ್ ಚೆಕ್ ಪಾಯಿಂಟ್ ಎಲ್ಲೈತಿ, ಏನೇನು ಪರ್ಮಿಷನ್ ಹೆಂಗೆ ತೊಗೊಬೇಕಂತ ಮುಂದೆ ತೋರಿಸ್ತಾನೆ. ಹೋಗೋಣ ಬರ್ರಿ. ಮಳೆ ಜಿಟಿ ಅಂತ ಸ್ಟಾರ್ಟ್ ಐತಿ. ನಮ್ಮ ವಿನಾಯಕ್ ಅದಾನಿಲ್ಲೇ. ಅದು ನಮ್ಮ ಗಾಡಿ ಅಲ್ಲ, ನಮ್ಮ ಗಾಡಿ ಬರ್ಬೇಕಿನ್ನ. ಕುದುರೆಮುಖ ಇದುವೇ ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿ ಬಂದು ರಿಜಿಸ್ಟ್ರೇಷನ್ನು ಆಮೇಲೆ ಏನೇನೈತಿ ಪ್ರೊಸೀಜರ್ ಇಲ್ಲ ಏನು ಮಾಡ್ಕೊಂಡು ಆಮೇಲೆ ಕುರಿಂಜಾಲ್ಗೆ ಹೋಗ್ಬೇಕು. ಎಲ್ಲ ಪ್ರೊಸೀಜರ್ ಮಾಡತ್ತಾನೆ ವಿನಾಯಕ. ನಾವು ಲಾಗ್ ಮಾಡತ್ತೀನಿ, ಹೋಗೋಣಂತ. ಬಸ್ ಬರ್ತೈತಿ. ಇಲ್ಲಿಂದ ಏನೋ ಸ್ವಲ್ಪ ದೂರ ಐತದ, ಒಂದು 3-4 ಕಿಲೋಮೀಟರ್ಸ್ ಮುಂದೆ ಇರಬೇಕು. ಅಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಇದೆ ನೋಡ್ರಿ ಟ್ಯಾಗ್. ಇದು ಕುದುರೆಮುಖ ವನ್ಯಜೀವಿ ವಿಭಾಗ ಒಳಗೆ ಬರ್ತೈತಿ. ಅದ್ರ ಸಲುವಾಗಿ ಟ್ಯಾಗ್ ಕೊಡ್ತಾರೋ. ಈಗ ನೀವು ಟ್ಯಾಗ್ ಹಾಕ್ಕೊಂಡ್ರೆ ಟ್ರೆಕ್ ಮಾಡ್ಬೋದು. ನೇತ್ರಾವತಿ ಮಾಡೋಕ್ಕೆ ಅಲ್ಲೆಲ್ಲ ಏನು ನೆಸಸರಿ ಇಲ್ಲ, ಬಟ್ ಇಲ್ಲಿ ಮಾತ್ರ ಬೇಕಿದೆ ಟ್ಯಾಗ್ ಕೊಡ್ತಾರೆ. ಇದು ಮೋಸ್ಟ್ಲಿ ರಿಸಾರ್ಟ್ ಇದ್ರೊಳಗೆ ಬರೋದ್ರಿಂದ, ರಿಸಾರ್ಟ್ ನ್ಯಾಷನಲ್ ಪಾರ್ಕ್ ಒಳಗೆ ಬರೋದ್ರಿಂದ ಮಾಡ್ಬೇಕಾಗತ್ತೆ ಅನಿಸುತ್ತೆ. ನೀವು ಡ್ರೈವ್ ಮಾಡ್ಬೇಕಂದ್ರೆ ಇಂಥದ್ದು ಕೊಡ್ತಾರೆ, ಅಬ್ಸರ್ವ್ ಮಾಡಿರಿ, ನೋಡಿರ್ಬೇಕಂದ್ರೆ. ಅಲ್ಲಿ ಪರ್ಮಿಷನ್ ತೊಗೊಂಡ ತಕ್ಷಣ ಇಲ್ಲಿ ನೀವು ನಿಮ್ಮ ಬ್ಯಾಗಿಗೆಲ್ಲ ಚೆಕ್ ಮಾಡಿಸಿ, ಪ್ಲಾಸ್ಟಿಕ್ಕು ಅದು ಏನೂ ಒಯ್ಯೋಂಗಿಲ್ಲ. ಆಮೇಲೆ ಇವ್ರು ನಮ್ಮ ಗೈಡು ಸರ್ ಭಗೀರಥ್ ಅಂತಲ್ಲ, ಭಗೀರಥ್ ಅವ್ರು ಕರ್ಕೊಂಡು ಹೋಗ್ಬೇಕು. ಈಗ ನಾನು ವಿನಾಯಕ್ ಇಬ್ರ. ಇದು ಇನ್ನೊಂದು ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ, ಯಾಕಂದ್ರೆ ಪ್ರಕೃತಿ ಶಿಬಿರ ಅಂತ ಬರ್ತೈತಿ. ಆ್ಯಕ್ಚುಲಿ ಇಲ್ಲಿಂದ ಒಂದು ಸ್ವಲ್ಪ ಮುಂದನ ಟ್ರೆಕ್ ಸ್ಟಾರ್ಟ್ ನಮ್ದು. ಹೋಗೋಣ, ಇಲ್ಲೈತೆ ನಾವು. ಈ ಪಾಯಿಂಟಿಂದ ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟ್. ಈಗ ಹಿಂಗೆ ಹೋಗ್ಬೇಕು. ಈಗ ಹೋಗೋಣ. ಹಾ ವ್ಯೂ ಮಾತ್ರ ಇಷ್ಟು ಮಸ್ತ್ ಐತ್ಲ. ನಾವು ಟ್ರೆಕ್ ಮುಗಿಸುತ್ತಾನ ಸ್ವಲ್ಪ ಹಿಂಗೆ ಇರಲಿ ಅನ್ಕೊಂತೀನಿ. ವೆಲ್ಕಮ್ ಟು ಕುರಿಂಜಾಲ್ ಪೀಕ್ ಗೈಡೆಡ್ ಟ್ರೆಕ್ಕಿಂಗ್. ಆಲ್ಮೋಸ್ಟ್ ಆಲ್ ಜನ ಮಾಡೋದು ನೇತ್ರಾವತಿ, ಕುದುರೆಮುಖ ಇಂಥವನ್ನೆಲ್ಲ ಮಾಡ್ತಾರೋ. ಸೊ ಕುರಿಂಜಾಲ್ ಟ್ರೈ ಮಾಡ್ರಿ. ಆಮೇಲೆ ಬಸ್ಲೇನು ಭಾಳ ಅನುಕೂಲಕರವಾಗಿ ಬರ್ಬೋದು. ಇಲ್ಲೇ ವೆಹಿಕಲ್ ಇದ್ರು ಏನು ತೊಂದರೆ ಇಲ್ಲ, ವೆಹಿಕಲ್ ಇದ್ರು ಇನ್ನೂ ಚಲೋ. ಪರ್ಮಿಷನ್ ತೊಗೊಂಡು ಎಲ್ಲ ಬರ್ಬೋದು. ಇಲ್ಲಿ ಹಿಂದೆ ಮಾತ್ರ ವ್ಯೂ ಮಸ್ತ್ ಕಾಣತೈತಿ, ನೋಡಕ್ಕಿರತ್ತೈತಿ. ಹೆಂಗೈತಿ ವ್ಯೂ ಅಲ್ಲಿಂದ ನೋಡ್ರಿ. ಇದ ನೋಡ್ರಿ ಭದ್ರಾ ನದಿ ಅಂತಿದ್. ಇದು ಎಲ್ಲ ಹುಟ್ಟೋದು ಅಲ್ಲೇ ಮೇಲೆ ಎಲ್ಲಿ? ಓ ಗಂಗಾಮೂಲ. ಹಾ ನೋಡ್ರಿ ಭದ್ರಾ ನದಿ ಗಂಗಾಮೂಲ ಒಳಗೆ ಹುಟ್ಟೋದು ಇದು. ಬಂದ
ಕುರಿಂಜಾಲ ಹೆಂಗೆ ಫೇಮಸ್ ಆತಂತಂದ್ರೆ, ಕುರಿಂಜಾಲ ಅಂತ ಒಂದು ಹೂ ಐತಂತ, ಅದು 7 ವರ್ಷಕ್ಕೊಂದು ಹೂ ಬಿಡ್ತದಂತ. ಆ ಹೂ ಬಿಡೋದು ನೋಡೋ ಸಲುವಾಗಿ ಜನ ಬಂದು ಏನಾಯ್ತು ಕುರಿಂಜಾಲ ಫೇಮಸ್ ಆದಂತ. ಒಂದು 3 ವರ್ಷದಿಂದ ನಡ್ಸ್ಕೊಂಡು ಬರತ್ತಾರಂತ. ಈಗ ಮೊದಲೆಲ್ಲ ಸ್ವಲ್ಪ ಕಡಿಮೆ ಜನ ಅಂತ, ವಿತ್ ಫಾರೆಸ್ಟ್ ಪರ್ಮಿಷನ್ ಅಥವಾ ರೇಂಜ್ ಆಫೀಸರು, ಫಾರೆಸ್ಟ್ ಗಾರ್ಡು ಅವ್ರನ್ನೆಲ್ಲ ಕರ್ಕೊಂಡು ಆ ಥರ ಮಾಡ್ತಿದ್ರು. ಈಗೆಲ್ಲ ಗೈಡ್ ಎಲ್ಲ ಅವ್ರು ಅಲಾಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹಿಂಗೆ. ಮತ್ತು ಕುರಿಂಜಲ್ ಒಂದು ಬಂಡೆ ಐತಂತ, 350 ಮೀಟ್ರದ ಒಂದು ಬಂಡೆ ಐತಂತ. ಆ ಬಂಡೆನ ಲಾಸ್ಟ್ ಪೀಕ್ ಪಾಯಿಂಟ್ ಅಂದ್ರೆ ಅದ, ಅಲ್ಲಿವರೆಗೂ ಹೋಗೋದು. ಈಗ 4 ಕಿಲೋಮೀಟರ್ ಕಾಡಲ್ಲಿ ದಾರಿ ಹೋಗ್ತಾ ಇದ್ವಿ. ಹಾಂ, ಈಗ ನಾವೀಗ ಹೊಂಟಿದ್ದೆ ಫುಲ್ ಕಾಡು ಒಳಗನ ಒಂದು 4 ಕಿಲೋಮೀಟ್ರ್ ಆಗೈತಿ ಈಗ ಆಲ್ಮೋಸ್ಟ್. ಇನ್ನೂ 4 ಕಿಲೋಮೀಟ್ರ್ ಐತಿ ಹೆಚ್ಚು ಕಡಿಮೆ. ಹಾಂ, ನಮ್ಮ ಗೈಡ್ ಅವ್ರೆಲ್ಲ ಡೀಟೇಲಾಗಿ ಹೇಳ್ಕೊಂಡು ಕರ್ಕೊಂಡು ಹೊಂಟಾರೆ. ಮತ್ತು ಈ ಫಾರೆಸ್ಟ್ ನೀವೇನಾರು ಇಲ್ಲೇನಾರು ತಪ್ಪಿಸ್ಕೊಂಡು ಏನಾರು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದ್ರೆ ಹೊಳ್ಳಿ ನೀವು ಸಿಗಂಗಿಲ್ಲ ಅಂತ, ಅಷ್ಟು ದಟ್ಟ ಕಾಡು ಐತಂತ. ಗೊತ್ತಾಗಂಗಿಲ್ಲ ಅಂತ ನೀವು ಹೆಂಗೆ ಹೋಗಿದ್ರಿ ಹೆಂಗೆ ಬಂದ್ರಿ. 6 - 5 = 2 ಆಗ್ತೈತಿ. ಹಾಂ, ಅದಕ್ಕೆ ಗೈಡೆಡ್ ಮೇಂಟೈನ್ ಮಾಡತ್ತಾರೆ. ನೀವು ಸ್ಟಾರ್ಟಿಂಗನ್ನು ನೋಡಿದ್ರಿ ಗೈಡೆಡ್ ಟ್ರೆಕ್ಕಿಂಗ್ ಅಂತಿತ್ತು, ಅದ್ರ ಸಲುವಾಗಿನ. ಮತ್ತು ಅಂಥ ಪರಿ ಏನು ಟಫ್ ಇಲ್ಲ, ನಾರ್ಮಲ್ ಐತಿ ಇಲ್ಲಿ ತನ. ಮುಂದೆ ಹೆಂಗೈತಿ ಗೊತ್ತಿಲ್ಲ, ಮುಂದೆ ಓದಿದ್ದು ನೋಡೋಣ. ಪ್ಲಾಸ್ಟಿಕ್, ಪೇಪರ್ಸು, ಬಾಟ್ಲು ಯಾವುದು ಹಾಕಾಗಿಲ್ಲ. ಪ್ರಕೃತಿ ಚೆನ್ನಾಗಿರ್ಬೇಕು. ಈಗ ಏನ್ ತಗೊಂಡ್ ಹೊಂಟಾರಲ್ಲ ಅದನ್ನ ಮತ್ತೆ ಒಳ್ಳೆ ವಾಪಸ್ ತಗೊಂಡ್ಬರ್ತೇವೆ. ಗೈಡ್ ಹತ್ರ ವಾಪಸ್ ಬರ್ಬೇಕು. ಹಾ, ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಐತಿ. ಇಲ್ಲೊಂದು ಮರ ನೋಡ್ರಿ ಎಷ್ಟು ಚಂದ ಐತೆ. ಇಲ್ಲಿ ನೋಡ್ರಿ ಮಸ್ತ್ ಐತಿ. ಇಲ್ಲಿ ನೋಡ್ರಿ ಅದು ಬೇರೆ ಮಾತ್ರ ಇಲ್ಲಿ ಕೆಳಗೆ ನೆಲಕ್ಕೆ ಬಂದೈತೆ ಹಿಂಗಾಶ್. ಯಾರು ಬಿಗಿನರ್ ಅದೇರಿ ಅವ್ರಿಗೆ ಮಾತ್ರ ಒಳ್ಳೆ ಟ್ರೆಕ್ ಇದೆ. ಯಾಕಂತಂದ್ರೆ ಸುಮ್ಮನೆ ನಡ್ಕೊಂತ ಹೋಗೋದೈತಿ, ಎಲ್ಲಿ ಗುಡ್ಡ ಹತ್ತೋದಿಲ್ಲ ಏನಿಲ್ಲ, ಸಿಂಪಲ್ ನಾರ್ಮಲ್ ನಡೆಯೋದಷ್ಟೇ. ಮತ್ತು ನಮ್ಮಂಗೆ ಹೆವಿ ಬ್ಯಾಕ್ ಪ್ಯಾಕ್ ಎಲ್ಲ ತರಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ನಡ್ಕೊಂತ ಹೋಗ್ಬೋದು. ನಿಮ್ಗೆ ಹೇಳಿದ್ನಿ ನಡ್ಕೊಮ್ಮೆ ಇನ್ನ ಮಠ ಏನು ತ್ರಾಸಾಗಿಲ್ಲ ಅಂತ, ಈಗೂ ಹೇಳತ್ತೀನಿ ಇನ್ನ ಮಠನೂ ಏನು ತ್ರಾಸಾಗಿಲ್ಲ. ನಾರ್ಮಲ್ ರೂಟ್ ಐತೆ, ಆರಾಮ್ ನಡ್ಕೊಂತ ಹೋಗ್ಬೋದು. ಮಳೆ ಒಂದು ನಿಂತತಿ, ನಮ್ಮ ಪುಣ್ಯ. ಹಾಂ, ಕಾಟಿ ಅಂದ್ರೆ ಓ ಕಾಡೆಮ್ಮೆನಾ? ಹಾಂ ಹಾಂ, ಇಲ್ಲಿ ನೋಡ್ರಿ ಫುಟ್ ಪ್ರಿಂಟ್ ಐತಿ ನೋಡ್ರಿ, ಕಾಡೆಮ್ಮೆ. ಇವಾಗ ಹೋಗಿರೋದಂತೀರಾ? ಏನು ಮಾಡಲ್ಲ. ಹಾಂ ಹಾಂ ಹಾಂ. ಆಮೇಲೆ ಕಡವೆ, ಜಿಂಕೆ, ಆಮೇಲೆ ಹುಲಿ, ಚಿರತೆ ಎಲ್ಲ ಅದಾವಂತ. ಬಟ್ ಯೂಶ್ವಲಿ ಈ ಕಡೆ ಎಲ್ಲ ಬರೋಂಗಿಲ್ಲ, ನೈಟ್ ಎಲ್ಲ ಬರ್ತಾವು, ಬಂದು ಹೋಗ್ತಾವು. ಹಾಂ, ಇಲ್ಲೊಂದು ನೀರು ಪಾಯಿಂಟ್, ಆಗಲೇ ಒಂದು ಕಡೆ ಒಂದು ನೀರು ಕುಡಿದ್ವಿ, ಆಮೇಲೆ ಇಲ್ಲೊಂದು ನೀರು ಪಾಯಿಂಟ್, ಇಲ್ಲಿ ಒಂದು ನೀರು ಕುಡಿಬೋದು. ಇದು ನೋಡಕ್ಕೆ ಹಿಂಗೆ ಅನಿಸತ್, ಬಟ್ ನೀರು ಇಷ್ಟು ಕ್ಲೀನ, ಇಷ್ಟು ಮಿನರಲ್ಸ್ ಆ್ಯಡೆಡ್ ಇರ್ತೈತಲ್ಲ. ನೀವು 5 ರೂಪಾಯಿ ಕೊಟ್ಟ, 1 ರೂಪಾಯಿ ಕೊಟ್ಟು ಹೆಂಗೆ ಕುಡ್ತಿರಲ್ಲ, ಅದೇನೂ ಅಲ್ಲ. 20 ರೂಪಾಯಿ ಕೊಡ್ತಾರ, ಅದು ಕೂಡ ಏನೂ ಅಲ್ಲ. ಅಷ್ಟು ಮಸ್ತ್ ಇರ್ತೈತಿ, ತಂಪು ಇರ್ತೈತಿ, ಟೇಸ್ಟ್ ಇರ್ತೈತಿ. ಎಲ್ಲ ಆ್ಯಡೆಡ್ ಮಿನರಲ್ಸ್ ನೀರು ಕುಡ್ದ ಬಾಯೆಲ್ಲ ಸತ್ತಿರ್ತೈತಿ. ಇಂಥಲ್ಲಿ ಬಂದಾಗ ಇಂಥ ನೀರು ಕುಡಿಯೋಕೆ ಹೆಸಿಟೇಟ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಗೈಡನ್ ಕೇಳ್ಕೊರಿ, ಗೈಡನ್ ಕೇಳ್ಕೊಂಡು ಆಮೇಲೆ ಕುಡೀರಿ, ಮಸ್ತ್ ಇರ್ತೈತಿ. ನೋಡ್ರಿ ಸೈಕ್ ಐತ್ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಫುಲ್ ಕಾಡ್. ಇದು ಅವ್ರು ಹೇಳಿದಂಗ ಇದೇನೈತಿ, ಇದು ಓಪನ್ ಫೀಲ್ಡ್ ಈ ಕಡೆ ಎಲ್ಲ. ಹಾ ಹಾ, ಮಸ್ತ್ ಕಾಣ್ತೈತಿ. ಅಲ್ಲಿ ನೋಡ್ರಿ, ಇದೆ ಮೇಲೆ ಅಲ್ಲಿ ನೋಡ್ರಿ, ಎಷ್ಟು ಮಸ್ತ್ ಐತಿ ವ್ಯೂ.
ಮತ್ತು ಇವೇನಪ್ಪ ಇವ ಫುಲ್ ಆ ಕಡೆ ಭಾಷೆ ಮಾತಾಡ್ತಾನ ಹಿಂಗೆ ಅನ್ಕೋಬೇಡ್ರಿ. ಯಾಕಂದ್ರೆ ನನ್ನ ಭಾಷೆ ಮಾತಾಡಿ ಪಾಪ ಅವ್ರು ತಿಳಿಯಂಗಿಲ್ಲ. ಯಾಕಂದ್ರೆ ನಾವು ತಿರ್ತಿರಾಡಿ ಏನೇನಾರು ಯೂಸ್ ಮಾಡ್ಕೊಂಡು ಮಾತಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಫರ್ಕ್ ಆಗ್ತೈತಿ, ಅವ್ರಿಗೂ ತಿಳಿತೈತಿ ಅಷ್ಟು ಅಂತಲ್ಲ, ಅದು ಸ್ವಲ್ಪ ತಲೆ ಮೇಲೆಲ್ಲ ಹಾಸಿ ಹೋಗ್ಬಿಡ್ತೈತಿ. ಅದಕ್ಕೆ ಅವಾಗ ಸ್ವಲ್ಪ ಈ ಕಡೆ ಭಾಷೆನೂ ಮಾತಾಡ್ತಿರ್ತಾನೆ. ವ್ಯೂ ಓಪನ್ ಆಗತ್ತದ ನೋಡ್ರಲ್ಲಿ. ಏನ ಹಾಂ ನೋಡ್ರಿ, ಇದು ಮೈನಿಂಗ್ದವರು ವೈರ್ಲೆಸ್ ಕಮ್ಯುನಿಕೇಶನ್ಸ್ ಎಲ್ಲ ಕಟ್ಟಿಸಿದಂಥ ರೂಮ್ ಅಂತ ನೋಡ್ರಿ. ಇಲ್ಲಿ ಹೈಟ್ ಆಗ್ತೈತಿ, ಅವ್ರಿಗೆ ಅನುಕೂಲ ಆಗ್ತೈತೆ ಅಂತ ಐತೆ ನೋಡ್ರಿ. ಇಲ್ಲಿ ಕಟ್ಟಾರ, ಏನು ಮಾಡ್ತಾರೆ ಹೆಂಗೆ ಕಟ್ಟಿರ್ಬಾರ್ದು. ಇಲ್ಲಿ ಓಪನ್ ಆಯ್ತದ. ಇಲ್ಲಿ ಯಾರು ಅದಾರ ನೋಡ್ರಿ. ಈ ಕುದುರೆಮುಖ ಮೈನಿಂಗ್ದವ್ರು ನೀವ ಏನ್ರಿ? ಹೌದ್ರಿ, ಓಪನ್ ಐತಂತ. ಇಲ್ಲಿ ನೋಡಿ ಎಲ್ಲ ಪ್ರೇಮಿಗಳೆಲ್ಲ ಫುಲ್ ಕೆತ್ತಿ ಬಿಟ್ರ ಇಲ್ಲಿ. ಓ ಇಲ್ಲಿ ನೋಡ್ರಿ, ಇದು ಹೆಂಗಿದ್ದ ಗೆದ್ಲ ಇದು. ಫೈನಲಿ ಹತ್ತು ಮುಗಿಸಿದ್ದು. ಟೈಮ್ ಹೊಟ್ಟತ್ತೀನಿ, ಟೈಮ್ ಹೊಟ್ಟತ್ತ 11:30. ನಾಳೆ ಹೇಳ್ಬೇಕಲ್ಲ 11:16 ಆಯ್ತು. ನಮ್ಮ ಮನ್ಯಾಗ ಸ್ವಲ್ಪ ಲೇಟ್ ಲತೀಫ ನಡೀತೈತಿ. 9:29 ಹತ್ತಾಗ ಚಾಲೂ ಮಾಡಿದ್ವಿ. ಒಂದು 2 ಗಂಟೆ ಏನ್ರಲ್ಲ ಸಾಕು, 2 ಗಂಟೆದಾಗ ಹತ್ಬೋದು. ನೀವು ಇನ್ನೂ ಫಿಟ್ ಇದ್ರೆ ಇನ್ನೂ ಜಲ್ದಿನೂ ಹತ್ಬೋದು. ಆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಇಂಪಾರ್ಟೆಂಟ್ ಏನಂದ್ರೆ ಮಳೆ ಇಲ್ಲ, ನಮ್ದು ಸೌಭಾಗ್ಯ ಅದ. ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ, ಎಂಜಾಯ್ ಮಾಡಿರಿ. ಆಂಟಿ ಕೊಟ್ಟಾರ ನಮ್ಗೆ ಲಂಚ. ಇದು ಬೆಣ್ಣೆ ಬಿಸ್ಕಿಟ್ ಮಸ್ತ್ ಇತ್ತು. ಇಲ್ಲಿ ಅವು ಲೋಕಲ್ ಮಾಡೋದಂತ. ಬ್ರೇಕ್ ಲಂಚ್ ವಿತ್ ಕ್ರೇಜಿ ವ್ಯೂ. ಈ ವ್ಲಾಗ್ ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಪಟ್ ಅಂತ ಕಳಿಸ್ರಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಕೊಟ್ಟೆನ ಅಂತ ಅನ್ಕೊತೀನಿ. ಆಮೇಲೆ ನೀವು ಈ ಸ್ಪಾಟಿಗೆ ಬರ್ಬೇಕಂತಂದ್ರೆ ಉಡುಪಿಯಿಂದ ಕಳಸ ಬರೋ ರೋಡ್ನ್ಯಾಗ ನಿಮ್ಗೆ ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಇದು ಟ್ರೆಕ್ ಬರ್ತೈತಿ. ಸಂಸೆ ಒಳಗೆ ಉಳ್ಕೊಂಡ ನೀವು ಮರ್ದಿನ ಇಲ್ಲೇ ಬಸ್ ಥ್ರೂ ಬಂದರೂ ನಡಿತೈತಿ, ಅಥವಾ ಜೀಪ್ ಥ್ರೂ ಮಾಡ್ಕೊಂಬಂದ್ರೂ ನಡಿತೈತಿ, ನಿಮ್ಮ ಓನ್ ವೆಹಿಕಲ್ ತೊಗೊಂಬಂದ್ರೂ ನಡಿತೈತಿ. ಆಮೇಲೆ ಟಿಫಿನ್ ತೊಗೊಂಬರ್ರಿ ಮಧ್ಯಾಹ್ನ, ಯಾಕಂತಂದ್ರೆ ಲೈಟಾಗಿ ಲಂಚ. ಯಾಕಂದ್ರೆ ಹತ್ತಿ ಸುಸ್ತಾದ ಕೂಡಲೇ ಬೇಕಾಗ್ತೈತಿ. ಅಷ್ಟೇ ನಿಮ್ಗೊಂದು ಸ್ವಲ್ಪ ಬೂಸ್ಟ್ ಮಾಡ್ತೈತಿ, ಎನರ್ಜಿ ಕೊಡ್ತೈತಿ. ಅಥವಾ ಪೇಪರ್ಮೆಂಟು, ಚಾಕ್ಲೇಟು ಇಂಥವು ತಂದ್ರೆ ನಡಿತೈತಿ. ಆಮೇಲೆ ಇದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಟೆ ಅನ್ಕೊತೀನಿ. ಇದು ಈಸಿ ಟ್ರೆಕ್ಕ. ಲಾಸ್ಟ್ ಪಾರ್ಟ್ ಅಷ್ಟೇ ಸ್ವಲ್ಪ ಹೌದಲ್ಲೋ ಟಫ್, ಸ್ವಲ್ಪ ಭಾಳಲ್ಲ, ಸ್ವಲ್ಪ ಟಫ್ ಐತೆ ಅಷ್ಟೇ, ಮತ್ತೇನಿಲ್ಲ. ಆರಾಮ್ ನಿಧಾನಕ್ಕೆ ಹೆಜ್ಜೆ ಹತ್ತಿದ್ರೂ ಒಂದು ಹಾಫ್ ಆನ್ ಅವರ್ ಒಳಗೆ ಹತ್ಬೋದು. ಲಾಸ್ಟ್ ಪಾರ್ಟ್ ಅಷ್ಟೇ, ಉಳ್ಕಿದ್ದೆಲ್ಲ ನಾರ್ಮಲ್ ಐತಿ ಟ್ರೆಕ್. ಆಮೇಲೆ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ತರಬೇಡ್ರಿ, ತಂದ್ರೂ ವಾಪಸ್ ಬ್ಯಾಗ್ನಾಗ ಹಾಕ್ಕೊಂಡು ಹೋಗ್ರಿ. ಇಲ್ಲೇ ಒಗಿಬೇಡ್ರಿ. ಒಗಿದ್ರಿಂದ ನಮ್ಮ ಪ್ರಾಣಿ ಸಂತತಿಗೆ ಏನೈತಿ, ಆರೋಗ್ಯಕ್ಕೆ ಏನಾಕತಿ ಸಂಕಷ್ಟ ಬರ್ತೈತಿ. ಅದ್ರ ಸಲುವಾಗಿ ಅಂಥದ್ದೆಲ್ಲ ಮಾಡಬೇಡ್ರಿ. ಆಮೇಲೆ ನಮ್ಮ ಪ್ರಕೃತಿಯನ್ನು ಕಾಪಾಡೋದು ಬಿಡೋದು ಎಲ್ಲ ನಮ್ಮ ಕಡೆನೇ ಐತಿ. ಹಿಂಗೆ ಬರ್ರಿ, ವಿಡಿಯೋ ನೋಡ್ರಿ, ಆಮೇಲೆ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ
ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನಂತ. ಅಲ್ಲಿ ತನಕ ಎಲ್ಲರೂ ಆರಾಮಿರಿ. ಸರ್ವೇ ಜನ ಸುಖಿನೋ ಭವಂತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.